ಈಗ ವಾರ ಎಲ್ಲ ಮಾಡಿದ್ದೀನಿ ಎದ್ದಾಳ್ತಿದ್ದಂಗೆ ಅವನು ನೀರು ಕೆಮ್ತಾನೆ ಬಿಟ್ಟು ಕೆಲ್ಸಕ್ಕೆ ಹೋಗೋದಕ್ಕೆ ನೀನೆಲ್ಲ ನೆಲ ಎಲ್ಲ ತೊಳೆದಿದ್ದೀನಿ ಹೋಗಿ ನೀನು ಒಂದು ಸೌದೆ ಪಾದೆ ತಂದಾಕೋದು ಏನೋ ಮಾಡು ಹಂಗ ಇವತ್ತು ಇವನೇನ ನಾವು ಬಿಡ್ಕೊಂಬಿಲ್ಲ ಅಂದಿದ್ರೆ ನಾವು ಎಲ್ಗೆ ಹೋಗ್ಬೇಕಾಗಿತ್ತು ಅದಕ್ಕೆ ನೀವು ಸೌದೆ ಅದು ತಂದಾಕೋದು ಮಾಡು ಮನೆಯಾಗೆ ಒಂದು ಸೌದೆ ತಂದಾಕೋದು ಯಾತನ ಮನೆಯಾಗೆ ಕೈ ಹೆಸರಿಗೆಲ್ಲ ಮಾಡ್ಕೊಡೋದು ಮಾಡಬೇಕು ಹಂಗಾದ್ರೇ ಅವರು ನಮಗೆ ಚೆನ್ನಾಗಿ ನೋಡ್ಕೊಂತಾರೆ ಇವತ್ತು ಇಷ್ಟು ನಮಗೆ ಬಿಡ್ಕೊಂಡಿರೋದು ಹೆಚ್ಚು ಅದಕ್ಕೆ ಯಾತನ ಮಾಡ್ಬೇಕು ಬೋತ್ಕ ಹೋಗಿ ಒಂದು ಸೌದೆನೂ ಒಂದಿಷ್ಟು ಎಡೆ ಮಟ್ಟೆ ಸಿಪೆ ಮಟ್ಟೆ ಅಂತವು ತುಂಬ್ಕೆ ಬಾ ನೀರು ಕಾಸಕ್ಕೂ ಅದಕ್ಕೂ ಬರ್ತವೆ ಹಂಗ ಇನ್ನೇನು ಅಡುಗೆ ಇನ್ನೇನು ಗ್ಯಾಸ್ನಾಗೆ ಮಾಡ್ತೀವಿ ಅದಕ್ಕೆ ಹೋಗಿ ಒಂದಿಷ್ಟು ನೀರು ಕಾಸಕ್ಕೆ ಅವನು ತಾಂಬ. ಸರಿ ಆಯ್ತು ಹೇಳಿ ತಗೊಂಬತ್ತೀನಿ. ಹೋಗಿ ಕಟ್ಕೊಂಬತ್ತೀನಿ. ಅಲ್ಲಿ ತಕ್ಕ ಹೋಗ್ತೀನಿ. ಒಂದು ಚೀಲ ಸಿಪ್ಪೆ ಮಟ್ಟೆ ಅವನು ಅಲ್ಲೇ ಅಚ್ಚುಕಟ್ಟಾಗಿ ಕೊಡಿಕೊಂಡು ತಗೊಂಬತ್ತೀನಿ. ಊಟ ಉಪ್ಪಳೆ ಅಚ್ಚುಕಟ್ಟಾಗಿ ಅಲ್ಲೇ ಮತ್ತೆ ತಗೊಂಡೋಗಿ ಅಲ್ಲೇ ಸಿಗಿ ಒಯ್ಕೊಂಡು ಬತ್ತೀನಿ. ಅಚ್ಚುಕಟ್ಟಾಗಿರ್ಬೇಕು ತಂದು ಹಂಗೆ ಒಲೆಯಾಕಿ ಸೌದೇನು ಹಂಗೆ ಒಟ್ಟು ನೀನು ಅಡ್ಸರ ಬಡ್ಸರ ಒತ್ಕೊ ಬರ್ಬೇಡ ಕ್ಲೀನಾಗಿ ಅಲ್ಲೇ ಕಡ್ಕೊಂಡು ಅಚ್ಚುಕಟ್ಟಾಗಿ ವಾರೆ ಮಾಡ್ಕೊಂಡು ನೀಟಾಗಿ ಒತ್ಕವ ನೋಡಿದ್ರೆ ಹಂಗೆ ಎಂತ ಚೆನ್ನಾಗಿದ್ದಾವಪ್ಪ ಶಂಭುಲಿಂಗಪ್ಪ ತಂದಿರೋ ಸೌದೆ ವಾರಿ ಹಂಗೆ ಹೆಂಗೈತಪ್ಪ ಅನ್ಬೇಕು ಊರಾಗೆಲ್ಲ ನಿಂತ್ಕೊಂಡು ನೋಡ್ಬೇಕು ಹಂಗಿರ್ಬೇಕು ಸೌದೆ ವಾರಿ ಒಟ್ಟು ಹತ್ತೋಟು ಇತ್ತೋಟು ಬಿಟ್ಕೊಂಡು ಹೆಂಗೆ ಬೇಕಂಗೆ ಒಟ್ಟು ಕಟ್ಕೊಂಬರ್ಬೇಡ ಅಚ್ಚುಕಟ್ಟಾಗಿ ಕಟ್ಕೊಂಬ. ಗೀತಾ ನೀರು ಕಾಯಿಸೋ ಗಂಡೆ ಒಲೆ ಉರಿಕೋಗು ಸ್ನಾನ ಮಾಡ್ಕೊಂಡು ಹೋಗ್ಬೇಕು. ಉರಿಕಿದ್ದೀನಿ ಕಣಪ್ಪ ಒಯ್ಕೆಬೇಕಾದೆ ವಾಲೇನೆ ಪಾಪ ನೀನು ಒಯ್ಕೆಂತ ಅದು ಗೊತ್ತು ಆರಂತೇಳಿ ನಾನು ಇವತ್ತು ಎದ್ದೇಸ್ಕೆಲ್ಲೇ ಎದ್ದು 5 ಗಂಟೆಗೆ ಎದ್ದಿದ್ನ ಬಾಗ್ಲುಗಳು ದೊಡ್ಡ ಕಸ ಹೊಡೆದು ದೊಡ್ಡ ಕದ್ರೆ ಕೊಟ್ರೆ ಅಂಗಲೆ ಹಾಕಿ ಎಲ್ಲ ಒಯ್ಲದೆಲ್ಲ ಹಾಲೆ ಎಲ್ಲ ತೊಳೆದಿದ್ದೀನಿ ನೀರು ಕಾದೇವಿ ಒಯ್ಕೆ ಬಾ ಹಾಲೆ ನಾನು ಉರಿಕ್ತೇನೆ ನೀನು ಒಯ್ಕೆಂತ ಎಂಬುದು ಗೊತ್ತು ನೋಡು ಅದಕ್ಕೆ ಉರಿಕಿದ್ದೀನಿ. ಪಾಪ ಯಾತನ ಬದುಕಿದ್ರೆ 7 ಮಾಡ್ತೀನಿ. ಯಾತನ ಮಾಡೋದಿದ್ರೆ 7 ಹೋಗ್ರಪ್ಪ. ನೀವು ನಾವೆಲ್ಲ ಮಾಡ್ತೀನಿ. ಗೀತಾ ಈ ಅತ್ತನ ಬದುಕಿಗೆ ಹೋಗಂಗಿದ್ರೆ ಬೇಕಾದ್ರೆ ಹೋಗಿ ಎಲ್ಗನ ಕೆಲ್ಸಕ್ಕೆ ನಾನೇನೆಲ್ಲ ಮಾಡ್ತೀನಿ ನನ್ನ ಕೆಲ್ಸಕ್ಕೆ ಹೋಗಂಗಿದ್ರೆ ಕೆಲಸ ನೋಡವಳೆ ಇವತ್ತು ಸದ್ಯಕ್ಕೆ ಹೋಗಲ್ಲ, ಇನ್ನೊಂದೆರಡು ದಿವಸ ಬಿಟ್ಟು ಹೋಗ್ತಾಳೆ. ಇವತ್ತು ಸದ್ಯಕ್ಕೆ ಹೋಗಲ್ಲ. ಇನ್ನು ನಾನೇ ಬೇನು ಬೇಡ ಇನ್ನೊಂದೆರಡು ದಿವಸ ಬಿಟ್ಟು ಹೋಗ್ಮಂತೆ ಅಂತೇಳಿ ಹೇಳಿದ್ದೀನಿ. ಹಂಗೆ ಮಾಡು ಪಾಪ ಯಾತ ಮನಸ್ನಾಗ ಇಕ್ಕೆ ಬೇಡ ಕಣಪ್ಪ ನಮ್ಮನ್ನ ಕ್ಷಮಿಸು ಹಂಗೆ ಸೇನಕ್ಕಿರಪ್ಪ ಮಾತಾಡ್ಸ್ಕೊಂಡು ಈಗ ನಾವು ಸೇನಕ್ಕಿರ್ತೀವಿ ಮಾತಾಡ್ಸ್ಕೊಂಡು ಅವರು ಚೆನ್ನಾಗಿರ್ತಾರೆ ಫಸ್ಟು ನೀವು ಚೆನ್ನಾಗಿರ್ಬೇಕು ನಮ್ಮಪ್ಪ ನಮ್ಮಮ್ಮ ಎಂಬುದು ಅವ್ರಿಗೈತೆ ಮಗ ಎಂಬುದು ನಿಮ್ಗಿರ್ಲಿಲ್ಲ ಇಲ್ಲದಕ್ಕೆ ಮತ್ತೆ ಅವ್ರು ಹಂಗಾಗಿದ್ದು ಅವ್ರೇನಾನ ಕುಡಿಯೋರು ತಿಂಬಾರಾಗಿದ್ರೆ ನೋಡಿ ನಮ್ಮಪ್ಪ ನಮ್ಮಮ್ಮ ಹಿಂಗೆ ಮಾಡೋದ್ರು ಅಂತೇಳಿ ಅದನ್ನೇ ತಲೆ ಕೆಡಿಸ್ಕೊಂಡು ಕುಡ್ಕೊಂಡು ಮೆರ್ಕೊಂಡು ಇವತ್ತು ಎಷ್ಟು ಇದು ಮಾಡಾರ ಹೇಳು ಏನು ಮಾಡೋಣಮ್ಮ ನಾವು ಹಾಳದನ್ನ ಮಾತು ಕೇಳಿ ಹಿಂಗೆ ಮಾತಾಡಿ ಥೂ ಹಾಳಾಗೋಗ ನೆನಿಪಟ್ಟು ಮುಂದೆ ಬಂದರೂ ಮಾತಾಡ್ಸಲ್ಲಮ್ಮ ನಾನಂತೂ ಅವ್ನು ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಏನು ಮಾಡ್ತೀವಿ ಅಷ್ಟಿಷ್ಟು ಸಿಟ್ಟು ಬರಲ್ಲ ಕಣಮ್ಮ ಗೀತಮ್ಮ ಇವತ್ತು ನನಗೆ ಅಷ್ಟಿಷ್ಟು ಸಿಟ್ಟು ಬರಲ್ಲ. ನನಗೆ ಏನು ಇಕ್ಕೆ ಬೇಡ ಕಣಪ್ಪ ಬಾಬಾ ಆಗಿರೋದೆಲ್ಲ ನಾವೊಂದು ಕೆಟ್ಟ ಕನ್ಸು ಅಂತ ತಿಳ್ಕೊಬಿಡು. ಏನು ಇಕ್ಕೆಮಕ್ಕೆ ಹೋಗ್ಬೇಡ. ಆಗಿದ್ದಾತು ಹೋಗಿದ್ದೋತು ಇನ್ನೆಲ್ಲರೂ ಸೆನೆ ಕಿತ್ಕೊಂಡು ಹೋಗೋಣ. ನಾವು ಕೈಲ ದೊಡ್ಡ ಬದುಕು ಮಾಡ್ಕೊಡ್ತೀವಿ ಮಾಡ್ಕೊಂಡು ಹೋಗು. ಇಷ್ಟರ ಮಟ್ಟಿಗೆ ಮಾಡ್ತೀಯಲ್ಲ ಅಷ್ಟೇ ಸಾಕು. ಹೇಳಪ್ಪ ಇಷ್ಟು ದಿನ ಒಟ್ಟು ತುಂಬ ಉಂಡೆ ಇರಲಿಲ್ಲ ರಾತ್ರಿ ಇವತ್ತು ಒಟ್ಟು ತುಂಬ ಉಂಡಿದ್ದೀವಿ ಇವತ್ತು ನೆನೆಸ್ಕೋಬೇಕು ಭಾಳ ಚೆನ್ನಾಗಿ ರುಚಿಯಾಗಿ ಮುದ್ದೆ ಎಲ್ಲ ಘನವಾಗಿ ಉಂಡ್ವಿ ಕಣಪ್ಪ ಎಷ್ಟು ದಿವಸ ಉಂಡಿದ್ದೇ ನೆಮ್ಮದಿ ಆಗ್ತಿರ್ಲಿಲ್ಲ 2 ದಿನ ಅಲ್ಲ ತಡ ಇದೆ ಹಿಂಗೆ ಇರಬೇಕು ಚೆನ್ನಾಗಿ ಕಿತ್ಕೊಂಡು ಹೋದ್ರೆ ಯಾವುದೂ ಇರೋದಿಲ್ಲ. ಸುಮ್ಮನೆ ಉಣ್ಕೊಂಡು ತಿನ್ಕೊಂಡು ಮಸ್ತಾಗಿ ತಂದಾಗ್ತಾನೆ ಉಣ್ಕೊಂಡು ತಿನ್ಕೊಂಡು ಕೈಲ ದೊಡ್ಡ ಬದುಕು ಮಾಡ್ಕೊಂಡು ಒಂದಿದ್ರೆ ಒಂದು ಹೊತ್ತು ನೀವು ತಿರ್ಗಿ ಹಂಗೆ ಹಿಂಗೆ ಅಂತೇಳಿ ನನ್ನ ಇದು ಮಾಡಿರಿ ಇವನೇನು ಮುಲೇಜ್ ಕೇಳಲ್ಲ. ಈಗ ಆಗದಾಗ್ಬಿಟ್ಟೈತೆ, ನಾನೇನು ಮನಸ್ನಾಗ ಇಟ್ಕೊಂಡಿಲ್ಲ. ನೀವು ಹೆಂಗಿರ್ತೀರ ಅದ್ರ ಮೇಲೆ ನಿಮಗೆ ಸಂಬಂಧಪಟ್ಟಿದ್ದು ನೋಡೋಣ ಹೆಂಗಿರ್ತೀರ ಅಂತ. ಚೆನ್ನಾಗಿ ಇಟ್ಕೊಂಡು ಹೋಗ್ತೀವಿ ಕಣಪ್ಪ. ಯಾವುದೇ ಕಾರಣಕ್ಕೂ ನಿನ್ನ ಪಟ್ಟಿ ಆತ ಒಂಬೋದಾಗಲಿ ಬೈಯೋದಾಗಲಿ ಆತು ನಿನ್ನ ಮಾತೇ ಮೀರಲ್ಲ ಕಣಪ್ಪ. ನೀನು ಹೇಳ್ದಂಗೆ ಕೇಳ್ಕೊಂಡು ಇದ್ಬಿಡ್ತೀವಿ ಪಾಪ. ಮಾಡ್ಕೊಂಡು ಹೋಗಪ್ಪ ಹಿಂಗೆ ಬುದ್ಧಿವಂತಿಕೆಯಿಂದ ಮಾಡ್ಕೊಂಡು ಹೋದ್ರೆ ಎಂಥರಿಗೂ ಸಂತೋಷ. ನೀನು ಮಾಡ್ಕೊಂಡ್ರದು ನೋಡಿ ನಮಗಂತೂ ಸಂತೋಷ ಆಗುತ್ತೆ. ನನ್ನ ಮಗ ಅಲ್ಲೋಪಾರ್ನಿಂದಲೇ ನಾವು ಹಾಳಾಗಿ ಹೋಗಿದ್ದು. ಅಲ್ಲೋಪಾರ್ ನನ್ನ ಮಗ ನೋಡಿ ಎತ್ತೋಗ್ಯವನೇ ಎತ್ತಾಳಾಗೋದ್ನ ಏನೋ ನಾವೇನನ್ನು ಮಾತಾಡ್ಸೋಕೆ ಹೋಗಿಲ್ಲ. ಅವನು ಏನು ನಾವು ಏನು ಮಾತಾಡ್ಸೋಕ್ಕೆ ಹೋಗಿಲ್ಲ. ಅಯ್ಯೋ ನಿಸಿಪೆ ಮಟ್ಟೆ ಅವು ಕಟ್ಕೊಂಬೈತೀನಿ. ನೀರು ಕಾಸಕ್ಕೆ ಹೋಗು ಊರಿಗೆ ಹೋಗು ಒಯ್ಕೊಂತ ನಾನು ಸುಡ ಒಯ್ಕೊಂಡು ಹೋಗ್ಲಿ ಬದುಕಿಗೆ ಹೋಗಾರು. ದಿನ ಕಾಯಿಸ್ನಿ ಹೇಳಿ ಪಾಪ ನಾನು 5 ಗಂಟೆಗೆ ಊರಿಗೆ ಬಿಡ್ತೀನಿ ಒಯ್ಕೊಂಡು ಹೋಗ್ಬಂತೆ. ಬಟ್ಟೆ ಸ್ಯಾನೆ ಇದಾವಲ್ಲಮ್ಮ ಒಂದಿಷ್ಟು ತಗೊಂಬಂದು ಕೊಡು ಗೀತಮ್ಮ ಒಗ್ದಾಕ್ತೀನಿ ನೆನಾಕ್ತೀನಿ. ನಮ್ಮವು ಒಂದು 2 ಜೊತೆ ಇದ್ದು ಒಗ್ದಿರಲಿಲ್ಲ ಅವನು ಒಕ್ಕಂತೀನಿ ಬಟ್ಟೆ ತಗೊಂಬಂದು ಕೊಡು ಅವನು ಒಗ್ದಾಕ್ತೀನಿ ಎಲ್ಲ ಅಚ್ಚುಕಟ್ಟಾಗಿ ಇಲ್ದೆಲ್ಲ ಅಚ್ಚುಕಟ್ಟಾಗಿ ಕಸ ಹೊಡೆದು ಅಲ್ಲೆಲ್ಲ ಕಸ ಎಲ್ಲ ಅಲ್ಟೈತಿ ಹಂಗೆ ನೀನು ಯಾತಂತ ತಿಂಡಿ ಮಾಡ್ಕೊಂಬಂಗಿದ್ರೆ ಮಾಡ್ಕೊಳ್ಳೋ ಮೊಳಗಳದೆಲ್ಲ ಬಂದು ನೆಲ ತೊಳಿತೀನಿ ಮೊಳಗಳದೆಲ್ಲ ನಾನು ತೊಳಿತೀನಿ ನೀನೇನೇನು ತೊಳಿಯೋಕೆ ಹೋಗ್ಬೇಡ ನಾನೆಲ್ಲ ಮಾಡ್ತೀನಿ. ಎಲ್ಲ ಬದುಕು ಮಾಡೈತಪ್ಪ ಬೆಳಗ್ಗೆಯಿಂದ ಎದ್ದು 5 ಗಂಟೆಗೆ ಎದ್ದಿತ್ತಲ್ಲೇ. ಇವಳು ಬುಗ್ಲಿ ಪಾಪ ಸೆನಕ್ಕಿದ್ರೆ ಸೆನಕ್ಕಿರ್ತಾಳೆ ಹಂಗೆ ಎಲ್ಲ ಎದ್ದು ಕಸ ಹೊಡೆದು ಎಲ್ಲ ಸಗಣಿ ಎಲ್ಲ ಹಾಕಿ ನೋಡಿ ಎಲ್ಲ ಬಾಗ್ಲೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಹೇಳಿ ನೋಡಾಗ್ಲದು ನಾನೇ ತೊಳಿತೀನಿ ಅಂತ ಹೇಳ್ತಾ ಇದ್ದಾಳೆ. ಸೆನಕ್ಕಿದ್ರೆ ಸೆನಕ್ಕಿರ್ತಾಳೆ ಹಂಗೆ ಹೆಂಗಿರ್ತಾಳೆ ಅಂತ ಹೇಳೋಕ್ಕಾಗಲ್ಲ ಇವಳು. ಹಿಂಗಿದ್ರೆ ಸಾಕಾಯ್ತಪ್ಪ. ಹಿಂಗಿದ್ರೆ ಯಾರು ಏನು ಮಾತಾಡಲ್ಲ. ಈಗ ನೋಡಿ ಬೆಳಗ್ಗೆ ಎದ್ದು ಎಲ್ಲ ಕಸ ಹೊಡೆದು ಕದ್ರ ಹಾಕಿ ಬಾಗ್ಲಿ ರಂಗೋಲಿ ಹಾಕಿ ಹೂವು ಇಕ್ಕಿ ಬಟ್ಟಿಕ್ಕಿ ಉದಸ್ಲಿಗೆಲ್ಲನ ಎಷ್ಟು ಚೆನ್ನಾಗಿ ಎಲ್ಲ ರೆಡಿ ಮಾಡೈತಿ. ಏನು ಒಳಗ್ಲದೊಂದು ಇವಾಗ ನಾವೆಲ್ಲನ ಅಡುಗೆ ತಿಂಡಿನ ಏನಾರ ಮಾಡಿಬಿಟ್ರೆ ಅವರು ಎಲ್ಲ ಒಳಗ್ಲದೆಲ್ಲ ತೊಳ್ಕೊಂತಾರೆ. ಹಿಂಗೆ ಮಾಡಿದರೆ ವಾಸಿ ನೋಡಿ ಬಟ್ಟೆ ಒಗಿತೀನಿ ಎಂಬುದು
ಹಿಂಗೆ ಇದ್ದರೆ ಸಾಕು. ಹಿಂಗಿದ್ದು ಬಿಟ್ರೆ ಯಾರು ಯಾಕೆ ಮಾತಾಡ್ತಾರೆ ಹೇಳಪ್ಪ? ಯಾರು ಮಾತಾಡಲ್ಲ. ಇನ್ನು ಯಾರು ಈಗ ಸುಮ್ಮನೆ ಮಾತಾಡಲ್ಲ. ಅಯ್ಯೋ ಗೀತಮ್ಮ, ಇವಳನ್ನ ಹಿಂಗೆ ಇದ್ದಾಳೆ ಅಂತೇಳಿ ನಂಬೇಡ. ಇವಳು ಏನಂದ್ರೆ ಒಂಥರ ಮಸ್ತಿ, ಯಾವಾಗ ಹೆಂಗಿರ್ತಾಳೆ ಅಂತ ಹೇಳೋಕ್ಕಲ್ಲ. ಇವಾಗ ಒಟ್ಟು ಎಂದು ಬಂದವಳಲ್ಲ ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಅದಕ್ಕೆ ಅವಳಿಗೆ ಇವಾಗ ಒಂಥರ ನೀನು ಸುಮ್ಮನಿರಿ, ಯಾತು ತಲೆ ಕೆಡಿಸಬೇಡ, ಹೆಂಗನ ಮಾಡ್ಕೊಂಬ್ಲಾಳ ಅವಳು. ಬೇರೆದು ಯಾತ್ಕೊಂಡು ಅವಳು ಮಾತಾಡ್ಸಕ್ಕೆ ಹೋಗ್ಬೇಡ. ಸುಮ್ಮನೆ ಯೋಟ್ರಾಗಿರ್ಬೇಕಾಟ್ರಾಗ ಇರಬೇಕು, ಶಾನೆ ಅತಿಯಾಗಿದ್ದು ಮಾಡ್ಕೊಂಬಕ್ಕೆ ಹೋಗ್ಬೇಡ ನೋಡು ಅವಳು. ಪಾಪ ನಮ್ಮನಂತೂ ವೈಭವ ಬರೋದೇ ಇಲ್ಲ ಹೆದ್ರಿಕೊಂಡು. ಇವ್ರು ಐದಾರೆ ಅಂತ ಹೇಳಿ ಬರೋದೇ ಇಲ್ಲ, ಹೋಗತ್ತ. ಏನಮ್ಮ ಏನೋ ಮಾಡ್ತಿರಲ್ಲ, ಹೊತ್ತು ಮುಂಚೆ ಎಲ್ಲ ಕೆಲಸ ಆಗಿರಂಗೈತೆ. ಎಲ್ಲ ಉದ್ಗಡ್ಡೆ ಹಚ್ಚಿದ್ದೀರ ಅಲ್ಲೇ ಬಾಗಿಲಿಗೆ, ಎಲ್ಲ ಬಾಗಿಲೆಲ್ಲ ಸಾರಿಸಿದ್ಯಾ, ಬೇಗ ಎದ್ಬಿಟ್ಟಿದ್ಯಾ ಗೀತಾ ಇವತ್ತು? ಅಯ್ಯೋ ಇವತ್ತೆಲ್ಲ ನಮ್ಮ ಅಮ್ಮಂದು ಆಂಟಿ ಕೆಲಸ ಎಲ್ಲನ ಇವತ್ತೆಲ್ಲ ಅಯ್ಯಮ್ಮನ ಎದ್ದು ಎಲ್ಲ ಕೆಲಸ ಮಾಡಿಬಿಟ್ಟೈತಿ ಎದ್ದಾಳ ಅಷ್ಟೊತ್ತಿಗೆ. ನಾನು ಬೇಗ ಎದ್ದಾಳ್ತಿದ್ದೆ, 5 ಗಂಟೆ 5:15 ಎದ್ದೆಲ್ಲ ನಾನು ಮಾಡ್ತಿದ್ದೆ. ಯಾಕೋ ಇವತ್ತು ರಾತ್ರಿ ಸ್ವಲ್ಪ ಲೇಟಾಗಿ ಬಂದು ಸುಮ್ಮನೆ ಮಾತಾಡ್ತಾನೆ. ಈಗ ಇವ್ರು ಬೇರೆ ಏನೇನೋ ಅಳ್ತಿದ್ರು ಹೇಳ್ಕೊಂಡು ಹಂಗೆ ಹಿಂಗೆ ಅಂತ ಎಲ್ಲ ಏನೇನೋ ನೆನೆಸ್ಕೊಂಡೆಲ್ಲ ಮಾತಾಡ್ತಾ 12 ಗಂಟೆ ಆದರೂ ಮನೆ ಕಮ್ಮಿಲ್ಲ. ಅದಕ್ಕೆ ಎದ್ದಳಕ್ಕೆ ಸರಿ ಬರಲಿಲ್ಲ. ನಾನು ಬಿಡತ್ಲಾಗ ಇನ್ನೆಲ್ಲಿ ಹೋಗ್ತೀನಿ, ಮಂತಾಗಿರ್ತೀನಲ್ಲ ಅಂತೀರ ಮೆಲ್ಲಕ್ಕೆ ಮಾಡ್ಕೊಂಬನ, ಚೆನ್ನಾಗಿದ್ರೇನೋ ಮಾಡೋಣ, ಯಾಕೆ ಮೈಕ ಎಲ್ಲ ನೋಯ್ತೈತೆ ಅಂತ ಮನೆ ಕಂಡೆ. 6 ಗಂಟೆ ತನಕ ಎದ್ದಾಳಲಿಲ್ಲ. ಅದಕ್ಕೆ ಎಲ್ಲ ಎದ್ದು ಇವರೇ ಅಮ್ಮ ಎಲ್ಲ ಮಾಡೈತಿ. ಎಲ್ಲ ಕಸ ಹೊಡೆಯೋದು ಎಲ್ಲ ಮಾಡಿ ಬಾಗಿಲೆಲ್ಲ ತೊಳೆದು ಏನೆಲ್ಲ ನೀರಿಗೆಲ್ಲ ಉರುಕಿ ಎಲ್ಲ ನಾನು ಒಳಗಡೆಲ್ಲ ತೊಳ್ಕೊಂತೀನಮ್ಮ, ನೀನು ತಿಂಡಿ ಮಾಡೋಕ್ಕೆ ಅಂತ ಹೇಳ್ತಾಯ್ತು. ಬಟ್ಟೆ ಇದ್ದರೆ ತಂದು ಕೊಡು, ಒಗ್ದಾಕ್ತೀನಿ ಎಲ್ಲ ಹೇಳ್ತಾಯ್ತಪ್ಪ. ಹಿಂಗೆ ಎಷ್ಟು ದಿನ ಇರುತ್ತೆ ಗೊತ್ತಿಲ್ಲ ಅಂತ ಇವಜ್ಜಿ. ಅಯ್ಯೋ 1-2 ದಿನ ಏನಕ್ಕಿದ್ದಾಗ ಹಂಗೇನೆ ಎಷ್ಟಾವ ಅತಿಯಾಗಿದ್ದು ಮಾಡ್ಕೊಂಬಕ್ಕೆ ಹೋಗ್ಬೇಡ. ನಾನು ಹೇಳ್ತೀನಿ, ಈಗ ನಾನು ನಾಳೆ ನೋಡಿದ್ದೀನಿ. ನಿಮ್ಮ ಅಮ್ಮ ನಾಳೆ ನೋಡಿದ್ದೀನಿ ನೋಡಿ, ನಮ್ಮ ಅಮ್ಮನ ಬಗ್ಗೆ ಹೆಂಗೆ ಹೇಳ್ತೀವಿ ಆಂಟಿ ಅಂತ ಅನ್ಕೊಂಡ್ರು ಪರವಾಗಿಲ್ಲ. 2 ದಿನ ಸೆನಕ್ಕಿದ್ದಾಗ ನಮ್ಮ ಹುಡುಗಂತಾಗೆ ಹಂಗೇನೆ ಹಿಂಗೆ ಸೆನಕ್ಕಿರೋದ್ರ ಹಂಗೆ ಪಾಪ ಬಾರಪ್ಪ ಅಂಬೋದು, ಒಂದು ಜೊತೆ ಬಟ್ಟೆ ತಾಮನ್ ಕೊಟ್ಟಿತ್ತು, ಬಾ ಪಾಪ ಹಂಗೆ ಹಿಂಗೆ ಅಂಬೋದು. ಇನ್ನೊಂದು ಜೊತೆಗೆ ಹೋಗವು ಇಲ್ಲ ಅಮ್ಮನ ತಕ್ಬೋತಾ ನೀವನು ತಯ್ಯೋಳಿ ತಿಳ್ಕೊಂಬೋದು ಎಟ್ಕೊಂಬೋದು. ಅಯ್ಯೋ ನನ್ನ ಮಗನ ನೋಡಿ ಎಲ್ಲೆಲ್ಲಿ ಕಡಿಯೋದು, ದೂರ ನೋಡೋದು, ಅವ್ನ ಎದುರಿಸೋದು, ಹಿಂಗೆ ಮಾಡೋದು. ಅವಾಗ 1-2 ದಿನ ಸೆನಕ್ಕಿದ್ದ ಪಾಪ ಬಾರಪ್ಪ ಪಾಪ ಏನು ಸೆನಕ ಇದೆಯೋ ಬಂಗಾರ ಸಿಂಗಾರ ಅಂತ ಇದು ಬಂಗಾಳ ಹೇಳೋದು. ಬಂಗಾಳ ಅಂದ್ರೆ ಬಂಗಾಳ ಹೇಳೋದು. ಇದು ಯಾಕಪ್ಪ ಇಚ್ಚಿದ್ದಂಗೆ ಹಿಂಗೆ ಆಗುತ್ತೆ ಅಮ್ಮಂಗಾಗೋದು ಹಂಗೆ. ಹೆಂಗೆ ಅಂತ ಹೇಳಕ್ಕೆ ಗೊತ್ತಿರಲಿಲ್ಲ. ಏನು ಮಾಡೋಣ, ಹಂಗೆ ಇಷ್ಟನ ಇದು ಮಾಡ್ಕೊಂಬಕ್ಕೆ ಹೋಗ್ಬೇಡ, ಅತಿಯಾಗಿ ಇರಬೇಡ. ನೋಡೋಣ ಹೇಳು. ಇದನ್ನು 2 ದಿವಸ ನೋಡೋಣ, ಅದೆಲ್ಲ ಎಷ್ಟು ಮಟ್ಟಿಗೆ ಹಿಂಗೆ ಇರ್ತಾರೆ ಅಂತೇಳಿ ನೋಡೋಣ. ನನಗೂ ಹೆಂಗಿರ್ಬೇಕು ಅಂಬೋದು ಗೊತ್ತಾಯ್ತು. ಹಿಂಗೆ ಇದ್ದರೆ ಆಂಟಿ ನಾನು ಏನು ಮಾತಾಡಲ್ಲ, ಏನೇನು ಮಾತಾಡಲ್ಲ ಕಣ ಆಂಟಿ. ನಾನೊಂದು ಮಾತಂಬಲ್ಲ ಏನಿಲ್ಲ, ಚೆನ್ನಾಗಿ ಇತ್ಕೊಂಡು ನಮ್ಮ ಜೊತೆಗೂ ಚೆನ್ನಾಗಿ ಇತ್ಕೊಂಡು ಹೋಗಿ ಅಷ್ಟೇ. ನಮ್ಮ ಅಪ್ಪ ನಮ್ಮ ಅಮ್ಮ ನೋಡ್ಕೋಬೇಕು ಅಂತ ದೊಡ್ಡವ್ರು ಹೇಳ್ತಾರೆ ಊರಾಗ್ಲಾರು, ನೀನೇನು ಸಂಪಾದನೆ ಮಾಡಿದ್ರು ಪರವಾಗಿಲ್ಲ ಅಪ್ಪ, ನಿಮ್ಮ ಅಪ್ಪ ನಿಮ್ಮ ಅಮ್ಮ ನೋಡ್ಕೊಂತಾರೆ, ನಾನು ನೋಡ್ಕೊಂತೀನಿ. ಆದರೆ ಇವ್ರು ಹಿಂಗೆ ಇತ್ಕೊಂಡು ಹೋಗ್ಬೇಕಷ್ಟೇ. ನಮ್ಮ ಅಪ್ಪ ಇವಾಗೆಲ್ಲ ಸಿಪ್ಪೆ ಮಟ್ಟಿ ತತ್ತೀನಿ, ಸೌದೆ ತಾಬತ್ತೀನಿ, ನೀರು ಕಾಸಕ್ಕೆ ಅಂತೇಳಿ ಹೋತು. ಹಿಂಗೆ ಇದ್ದರೆ ಸಾಕು ನಮ್ಗಷ್ಟೇ. ಮತ್ತೆ ನಮ್ಮ ಮಾವ ಇಲ್ಲಿ ಬಂದಾಗಿಂದನೂ ಹೆಂಗಿದ್ದಾರೆ ನೋಡ್ರಿ. ನಮ್ಮ ಮನೆಗೆ ಬಂದಾಗಿಂದನೂ ಯಾವ ರೀತಿ ಇದ್ದಾರೆ ಅಂತ ಹೇಳಿ. ಹಿಂಗಿದ್ರೆ ಯಾರು ಯಾಕೆ ಮಾತಾಡ್ತಾರೆ ಹೇಳ್ರಿ? ಯಾರು ಮಾತಾಡಲ್ಲ. ಮತ್ತೆ ಬೆಳಗ್ಗೆಯಿಂದ ಎದ್ದು ಎಲ್ಲ ಕಸ ಹೊಡೆದು ಮುಸ್ರೆ ತೊಳೆದು ಪ್ರತಿಯೊಂದು ಎಲ್ಲ ಕೆಲಸನೂ ಮಾಡೈತಿ. ನಮ್ಮ ಮಾವನ ಇವಾಗ ಸೌದೆ ತಾಂಬರಾಗಂತ ಕಳಿಸ್ತು. ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ, ಎಲ್ಲನ ಒಳಗಡೆಲ್ಲ ತೊಳಿತೀನಮ್ಮ, ನೀನು ತಿಂಡಿ ಮಾಡ್ಕ್ಯಾ ಅಂತೇಳಿ ಹೇಳ್ತು. ಬಟ್ಟೆ ಎಲ್ಲ ಒಗಿತೀನಿ, ಬಟ್ಟೆ ತಗೊಬಂದು ಕೊಡು ಬಿಟ್ಟಾಕ್ತಾವಂತ ಹೇಳ್ತು. ಹಿಂಗಿದ್ರೆ ಯಾರು ಮಾತಾಡ್ತಾರೆ? ಯಾರು ಮಾತಾಡಲ್ಲ. ನೋಡ್ತಾ ಇರಿ, ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.